ಕನ್ನಡ ನಾಡು ಕಂಡ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಬದುಕಿನ ಪಯಣವನ್ನ ಮುಗಿಸಿದ್ದಾರೆ. ದೇವರಾಜ ಅರಸು ಬಳಿಕ ರಾಜ್ಯದ ಅಭಿವೃದ್ಧಿ ಗಾಥೆಯನ್ನ ಬದಲಿಸಿದವರೆಂಬ ಖ್ಯಾತಿಗೆ ಪಾತ್ರರಾದಂಥವರು ಕೃಷ್ಣ ರಾಜ್ಯಭಾರದಲ್ಲಿ ಬೆಂಗಳೂರು ಹೊಸ ಎತ್ತರಕ್ಕೆ ಏರಿತ್ತು. ಕರ್ನಾಟಕ ಇಡೀ ವಿಶ್ವದಲ್ಲೇ ಸ್ಥಾನವನ್ನ ಪಡೆದುಕೊಂಡಿತ್ತು. ಅಭಿನವ ಕೆಂಪೇಗೌಡರಂತೆ ಅಭಿವೃದ್ಧಿಯ ಗಾಥೆ ಬರೆದು ಧ್ರುವತಾರೆಯಾದವರು ಕೃಷ್ಣ. ಸಂಕಷ್ಟಗಳ ನಡುವೆನೇ ಇವೆಲ್ಲವನ್ನ ಸಾಧಿಸಿದ್ರು ಕೃಷ್ಣ. ರಾಜ್ಯ ಕಂಡ ಯಾವ ಸಿಎಂ ಕೂಡ ಕೃಷ್ಣ ಅನುಭವಿಸಿದಂತಹ ಸಂಕಷ್ಟಗಳನ್ನು ಅನುಭವಿಸಲಾರರು. ಈ ಬಗ್ಗೆ ಖುದ್ದು ಕೃಷ್ಣ ಕೂಡ ಒಂದು ಬಾರಿ ನೊಂದುಕೊಂಡು ಮಾತನಾಡಿದ್ರು. ಏನಂದಿದ್ರು ಹೇಳ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಸಂಕಷ್ಟಗಳ ಸರಮಾಲೆ ಒಂದೇ ಎರಡೇ, ಆದರೂ ಕೂಡ ಕೃಷ್ಣ ರಾಜ್ಯಭಾರ ಇಡೀ ವಿಶ್ವದ ಗಮನವನ್ನ ಸೆಳೆದಿತ್ತು. ಅವುಗಳಲ್ಲಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಇಂದಿಗೂ ಕೂಡ ಇಡೀ ದೇಶದಲ್ಲೇ ಅತ್ಯಂತ ಗಮನ ಸೆಳೆದಂಥ ಜನಪ್ರಿಯ ಕಾರ್ಯಕ್ರಮ. ಈ ಯೋಜನೆಯ ಆರಂಭದ ಹಿಂದೆಯೂ ಕೂಡ ಒಂದು ಮನ ಕಲಕುವ ಕಥೆ ಇದೆ. ಅದು ಅಂದು ಸಿಎಂ ಆಗಿದ್ದಂಥ ಎಸ್.ಎಂ. ಕೃಷ್ಣ ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ನಡೆದಂಥ ಅದೊಂದು ಘಟನೆ ಈ ಯೋಜನೆ ಆರಂಭಕ್ಕೆ ಕಾರಣವಾಗಿತ್ತು. ಕೈಕೆಸರು ಮಾಡಿಕೊಳ್ಳದೆ ಸ್ವಚ್ಛ ರಾಜಕಾರಣ ಮಾಡುತ್ತಾ ಹಂತ ಹಂತವಾಗಿ ಮೇಲೆ ಬಂದಂಥವರು ಎಸ್.ಎಂ. ಕೃಷ್ಣ. ಅವರ ಶ್ರಮ ಹಾಗೂ ಪಕ್ಷ ನಿಷ್ಠೆಗೆ ತಕ್ಕಂತೆ ಉನ್ನತ ಹುದ್ದೆಗಳು ಅವರನ್ನು ಹುಡುಕಿಕೊಂಡು ಬಂದವು. ಅದಕ್ಕೆ ತಕ್ಕ ಜೀವ ತುಂಬುವಲ್ಲಿ ಕೃಷ್ಣ ಯಾವತ್ತೂ ಕೂಡ ಎಡವಿಲ್ಲ. ಅವರು ಆರಂಭಿಸಿ ಯಶಸ್ವಿಯಾಗಿ ಈ ಹೊತ್ತಲ್ಲೂ ಕೂಡ ನಡೀತಾ ಇರುವಂಥ ಹಲವು ಯೋಜನೆಗಳೇ ಎಸ್.ಎಂ. ಕೃಷ್ಣ ಅವರ ಯಶಸ್ವಿ ರಾಜಕೀಯ ಬದುಕಿನ ಗಾಥೆಯನ್ನು ಹೇಳ್ತಾ ಇದೆ. ಇದುವೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಬಿಡದಿಯ ಹತ್ತಿರ ಸಾಗ್ತಾ ಇರುವಂಥದ್ದು. ನಾನು ಕೆಲವೇ ಕ್ಷಣಗಳಲ್ಲಿ ಬಿಡದಿಯನ್ನು ತಲುಪಲಿದೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ. ಈ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನರು ನಿಂತ್ಕೊಂಡಿದ್ದಾರೆ, ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಸೊ ಹೀಗಾಗಿ ಜನರಿರುವಂಥ ಕಡೆ ನಿಧಾನಕ್ಕೆ ಆ ವೆಹಿಕಲನ್ನು ಚಾಲನೆ ಮಾಡಲಾಗ್ತಾ ಇದೆ. ಕೆಂಗೇರಿ ಹತ್ರ ನಿಲ್ಲಿಸಲಾಗಿತ್ತು ವೆಹಿಕಲನ್ನು. ಈ ಸಂದರ್ಭದಲ್ಲಿ ಅಲ್ಲಿನ ಶಾಸಕರಾಗಿರುವಂಥ ಎಸ್.ಟಿ. ಸೋಮಶೇಖರ್ ಅವರು ಇದ್ದರು. ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಅಲ್ಲಿ ನೆರೆದಿದ್ರು. ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಹೂವಿನ ಹಾರವನ್ನು ಕೂಡ ಹಾಕಲಾಯಿತು. ಅಲ್ಲಿ ಹೂವಿನ ಹಾರ ಹಾಕಲಿಕ್ಕೂ ಕೂಡ ಅವಕಾಶ ಇಲ್ಲ. ಸಾಕಷ್ಟು ಜನ ಹೂವಿನ ಹಾರವನ್ನೆಲ್ಲ ತಂದಿದ್ರು. ಎಸ್.ಟಿ. ಸೋಮಶೇಖರ್ ಅವರು ಸೇರಿದಂತೆ ಅಲ್ಲಿ ಇದ್ದಂಥವರೆಲ್ಲ ಹೂವಿನ ಹಾರವನ್ನು ತಂದಿದ್ರು. ಆದರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಪುಷ್ಪಾರ್ಚನೆ ಮಾಡಲಿಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಗಮನಿಸ್ಬೋದು, ಅಲ್ಲೆಲ್ಲ ಕಡೆಯೂ ಕೂಡ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಆಲ್ಮೋಸ್ಟ್ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥ ಮಾರ್ಗದುದ್ದಕ್ಕೂ ಕೂಡ ಭದ್ರತೆಯನ್ನು ಕೊಡಲಾಗಿದೆ. ವಿಶೇಷವಾಗಿ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗುವಂಥ ವಾಹನವನ್ನು ಅಲಂಕಾರ ಮಾಡಲಾಗಿದೆ. ಏಕೆಂದರೆ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂಥ ಜನರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿ ಅನ್ನುವಂಥ ಕಾರಣ. ಅಂದರೆ ಎಸ್.ಎಂ. ಕೃಷ್ಣ ಅವರು ಇಡೀ ರಾಜ್ಯ ಕಂಡ ಅಪರೂಪದ ಸಜ್ಜನ ಸುಸಂಸ್ಕೃತ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು. ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂಥ ಕೆಲವು ರಾಜಕಾರಣಿಗಳ ಪೈಕಿ, ರಾಜ್ಯದಾದ್ಯಂತ ಗೊತ್ತಿರುವಂಥ ಕೆಲವು ರಾಜಕಾರಣಿಗಳ ಪೈಕಿ ಎಸ್.ಎಂ. ಕೃಷ್ಣ ಅವರು ಕೂಡ ಒಬ್ಬರು. ಅವರು ಮಾಸ್ ಅಲ್ದಲೇ ಇರ್ಬೋದು, ಬಟ್ ಕ್ಲಾಸ್ ರಾಜಕಾರಣಿ, ಒಬ್ಬ ಬುದ್ಧಿವಂತ ರಾಜಕಾರಣಿ. ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡಬಹುದು, ತಾಳ್ಮೆಯಿಂದ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು, ಅದೆಲ್ಲದಕ್ಕೂ ಕೂಡ ಮಾದರಿಯಾಗಿರುವಂಥವರು ಎಸ್.ಎಂ. ಕೃಷ್ಣ ಅವರು. ನಾಗಲೇ ಕೆಲವೊಂದನ್ನು ಹೇಳ್ತಾ ಇದ್ದೆ. ಅಂದರೆ ಇಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು ನೀವು ನಿನ್ನೆಯಿಂದ ನೋಡ್ತಾ ಇದ್ದೀರಾ. ಎಸ್.ಎಂ. ಕೃಷ್ಣ ಅವರು ಸಾವನ್ನಪ್ಪಿದ ಸಂದರ್ಭದಿಂದ ಅವರ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದ ನಾಯಕರು ಕೂಡ ಅಪ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಯಾಕೆಂದರೆ ಯಾವತ್ತೂ ದ್ವೇಷದ ರಾಜಕಾರಣವನ್ನು ಮಾಡಿದಂಥವ್ರಲ್ಲ. ತುಂಬ ಡೀಪಾಗಿ ಹೋಗಿ ಇಲ್ಲ ಇವರನ್ನು ದ್ವೇಷ ಮಾಡಲೇಬೇಕು ಅನ್ನುವಂಥ ರೀತಿಯಾದಂಥ ರಾಜಕಾರಣವನ್ನು ಮಾಡಿದಂಥವ್ರಲ್ಲ.
ಎಸ್ ಎಂ ಕೃಷ್ಣ ಅವರು. ಅದಕ್ಕೋಸ್ಕರನೇ ಅಜಾತ ಶತ್ರು ಎಸ್ ಎಂ ಕೃಷ್ಣ ಅವರು ಅಂತ ಕರೆಯಲಾಗಿದೆ. ಇಬ್ಬರನ್ನ ಕರಿತೀವಿ ನಾವು ದೇಶದ ರಾಜಕಾರಣದಲ್ಲಿ. ಒಂದು ವಾಜಪೇಯಿ ಅವರನ್ನ ಕರೆಯಲಾಗ್ತಾ ಇತ್ತು ಅಜಾತ ಶತ್ರು ಅಂತ, ಅವರನ್ನು ಬಿಟ್ಟರೆ ಈಗ ಎಸ್ ಎಂ ಕೃಷ್ಣ ಅವರನ್ನೇ ನಾವು ನೋಡ್ತಾ ಇರುವಂಥದ್ದು. ಅಜಾತ ಶತ್ರು ಅನ್ನುವ ರೀತಿಯಲ್ಲಿ ಕರೀಲಿಕ್ಕೆ ಸಿಗುವಂಥ ಕೆಲವು ರಾಜಕಾರಣಿಗಳ ಪೈಕಿ ಒಂದು ವಾಜಪೇಯಿ ಅವರು ಬಿಟ್ಟರೆ ಎಸ್ ಎಂ ಕೃಷ್ಣ ಅವರನ್ನ ಕರೆಯಲಾಗ್ತಾ ಇದೆ. ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವರು ಎಸ್ ಎಂ ಕೃಷ್ಣ ಅವರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಪ್ರಾದೇಶಿಕ ಭಾವನೆ ಇಲ್ಲದ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲರಿಂದಲೂ ಸುಸಂಸ್ಕೃತ ರಾಜಕಾರಣಿ ಎಂಬ ಕೀರ್ತಿಗೆ ಭಾಜನರಾದಂಥವರು ಎಸ್ ಎಂ ಕೃಷ್ಣ ಅವರು. ಆಗಲೇ ಕೆಲವೊಂದನ್ನು ಹೇಳ್ತಾ ಇದ್ನಲ್ಲ, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾದಂಥ ಮೊದಲ ವಿರೋಧ ಪಕ್ಷದ ಅಭ್ಯರ್ಥಿ, ಆ ಕೀರ್ತಿ ಕೂಡ ಇದೆ. ಅದರ ಜೊತೆಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಂಥ ಮಂಡ್ಯ ಜಿಲ್ಲೆಯ ಮೊದಲ ಲೋಕಸಭಾ ಸದಸ್ಯರು ಇವರು. ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಅಂದರೆ ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ ಇವರು ಸಚಿವರಾಗ್ತಾರಲ್ಲ, ರಾಜ್ಯ ಖಾತೆ ಸಚಿವರಾಗ್ತಾರೆ ಎಸ್ ಎಂ ಕೃಷ್ಣ ಅವರು. ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾದಂಥ ಲೋಕಸಭಾ ಸದಸ್ಯರಲ್ಲಿ ಮೊದಲ ಬಾರಿಗೆ ಕೇಂದ್ರ ಸಚಿವರಾದಂಥವರು ಎಸ್ ಎಂ ಕೃಷ್ಣ ಅವರು. ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ ಮತ್ತು ರಾಜ್ಯಸಭೆಗೆ 4 ಜನಪ್ರತಿನಿಧಿ ಮನೆಗಳ ಸದಸ್ಯರಾಗಿದ್ದಂಥ ಮಂಡ್ಯ ಜಿಲ್ಲೆಯ ಏಕೈಕ ರಾಜಕಾರಣಿ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಇರುವಂಥ ಕೆಲವು ರಾಜಕಾರಣಿಗಳು ಅಂದರೆ ಎಸ್ ಎಂ ಕೃಷ್ಣ ಅವರನ್ನು ಬಿಟ್ಟರೆ ಡಿ ಬಿ ಚಂದ್ರೇಗೌಡರು ಈ ರೀತಿಯಾಗಿ 4 ಸದನಗಳನ್ನು ಕೂಡ ಪ್ರವೇಶ ಮಾಡಿದಂಥವರು. ಹಾಗೆ ಮಂಡ್ಯ ಜಿಲ್ಲೆಯಿಂದ ಅಂದರೆ ಮೊದಲ ಮುಖ್ಯಮಂತ್ರಿ ಆದಂಥವರು ಕೂಡ ಎಸ್ ಎಂ ಕೃಷ್ಣ ಅವರು. ಮಂಡ್ಯ ಜಿಲ್ಲೆಯಿಂದ ಅಮೇರಿಕಕ್ಕೆ ಹೋದಂಥ ಮೊದಲ ವ್ಯಕ್ತಿ ಕೂಡ ಎಸ್ ಎಂ ಕೃಷ್ಣ ಅವರೇ, ಅಲ್ಲಿ ಸ್ಟಡಿಯನ್ನು ಮಾಡಿದಂಥವ್ರು. ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, 11 ಗಂಟೆ ಹತ್ತತ್ರ ಪಾರ್ಥಿವ ಶರೀರ ಬಂದು ತಲುಪುವಂಥ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಒಂದು ಕಡೆ ಭದ್ರತೆ ಕೂಡ ಇದೆ. ಖಂಡಿತ ಪೃಥ್ವಿ, ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಸುಮಾರು 11 ಗಂಟೆ ಹೊತ್ತಿಗೆ ಮಂಡ್ಯದ ಸೋಮನಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮಕ್ಕೆ ಆಗಮಿಸುವಂಥದ್ದು. ಇಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಅಂತಿಮ ವಿಧಾನಕ್ಕೆ ನಿನ್ನೆಯಿಂದಲೂ ಕೂಡ ಮಂಡ್ಯ ಜಿಲ್ಲಾಡಳಿತ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಪೃಥ್ವಿ, ಒಂದಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಚಿತೆಯನ್ನು ರೆಡಿ ಮಾಡಲಾಗಿರುವಂಥದ್ದು. ಅಂದರೆ 10x15 ಅಳತೆಯ ಒಂದು ಚಿತೆಯನ್ನು ಈಗಾಗಲೇ ರೆಡಿ ಮಾಡಲಾಗಿದೆ. ಇಲ್ಲಿ ಅಂದರೆ ಸುಮಾರು 11 ಗಂಟೆ ಹೊತ್ತಿಗೆ ಸೋಮನಹಳ್ಳಿಗೆ ಏನು ಅವರ ಪಾರ್ಥಿವ ಶರೀರ ಬರುತ್ತೆ, ಬಂದಂಥ ಸಂದರ್ಭದಲ್ಲಿ ಸೋಮನಹಳ್ಳಿಯ ಕಾಫಿ ಡೇ ಮುಂಭಾಗ ಇರುವಂಥ ಅವರ ಸುಮಾರು 2 ಎಕರೆ ಜಾಗ, ಆ ಜಾಗದಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು. 2 ಬೃಹತ್ ಟೆಂಟ್ಗಳನ್ನು ಕೂಡ, ಜರ್ಮನ್ ಟೆಂಟ್ಗಳನ್ನು ಕೂಡ ಹಾಕಲಾಗಿದೆ. ಪಾರ್ಥಿವ ಶರೀರ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಏನು ಜರ್ಮನ್ ಟೆಂಟ್ ಅನ್ನು ಹಾಕಿದ್ದಾರೆ ಅದರ ಒಳಭಾಗದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುವಂತದ್ದು. ಅಂದ್ರೆ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಇಡಲಾಗುವಂಥದ್ದು. ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅವರ ಮೃತದೇಹ ಅಂದ್ರೆ ಪಾರ್ಥಿವ ಶರೀರವನ್ನ ಎಲ್ಲಿಡ್ತಾರೆ ಅಲ್ಲಿ ಶ್ವೇತ ಪುಷ್ಪಗಳಿಂದ ಈಗಾಗಲೇ ಅಲಂಕಾರವನ್ನ ಕೂಡ ಮಾಡಲಾಗಿರುವಂಥದ್ದು. ಎಸ್ ಎಂ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿಗಳು, ಇವರಿಗೆ ಸಾಕಷ್ಟು ಅಭಿಮಾನಿಗಳು ಅಂದ್ರೆ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿ ಇರುವಂತದ್ದು ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದುಕೊಳ್ಳಲಿಕ್ಕೆ ಆಗಮಿಸುವಂತ ಸಾಧ್ಯತೆ ಇರೋದ್ರಿಂದ ಮಂಡ್ಯ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದೆ. 3 ವೇಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುವಂಥದ್ದು. ಅಂದ್ರೆ ಯಾವುದೇ ತಳ್ಳಾಟ ನೂಕಾಟಗಳು ಆಗಬಾರ್ದು, ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. 2 ಬೃಹತ್ ಟೆಂಟ್ನಲ್ಲಿ ಒಂದು ವಿವಿಐಪಿ ಮತ್ತೆ ವಿಐಪಿ ಅಂದ್ರೆ ಗಣ್ಯರುಗಳು ಆಗಮಿಸೋದ್ರಿಂದ ಅವರಿಗೆ ಆಸನಗಳ ವ್ಯವಸ್ಥೆಯನ್ನ ಕೂಡ ಈಗಾಗಲೇ ಕಲ್ಪಿಸಿರುವಂಥದ್ದು. ಅಂದ್ರೆ ಇದರ ಜೊತೆಗೆ ಮಠಾಧೀಶರುಗಳು ಕೂಡ ಈ ಒಂದು ಜಾಗಕ್ಕೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಕ್ಕಲಿಗರ ಮಠದ ಏನು ಪೀಠಾಧಿಪತಿ ಆಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಮಂಡ್ಯ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಏನು ನೀವು ಚಿತೆ ನೋಡ್ತಾ ಇರ್ಬೋದು, ಈಗ ಅಲ್ಲಿ ಒಂದು ಚಿತೆಗೆ ಬಣ್ಣ ಹೊಡೆಯುವಂತ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ.
ಸುಮಾರು ಮಧ್ಯಾಹ್ನ 3 ಗಂಟೆವರೆಗೂ ಅಂತಿಮ ದರ್ಶನ ಏನು ನಡೆಯುತ್ತೆ. ಅಂತಿಮ ದರ್ಶನ ಆದ ಬಳಿಕ 3 ಗಂಟೆ ನಂತರ ಈ ಒಂದು ಚಿತೆಯ ಜಾಗಕ್ಕೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರ್ತಾರೆ. ಇದಾದ ಬಳಿಕ ಏನು ಖ್ಯಾತ ವೈದಿಕ ಅರ್ಚಕರಾಗಿರ್ತಕ್ಕಂಥ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಏನಿದ್ದಾರೆ, ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ಜರುಗುವಂಥದ್ದು. ಅಂದರೆ ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮವಾಗಿ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡುವಂಥ ಕೆಲಸವನ್ನು, ಅಂದರೆ ಅವರ ಪತ್ನಿ ಪ್ರೇಮ ಅವರು ಏನಿದ್ದಾರೆ ಅವರು ಆ ಒಂದು ವಿಧಿವಿಧಾನವನ್ನು ನೆರವೇರಿಸುವಂಥದ್ದು. ಅದಾದ ಬಳಿಕ ಆ ಒಂದು ಚಿತೆಯ ಮೇಲ್ಭಾಗದಲ್ಲಿ ಶ್ರೀಗಂಧದ ಕಟ್ಟಿಗೆಗಳನ್ನು ಇಟ್ಟು ಶ್ರೀಗಂಧದ ಕಟ್ಟಿಗೆಗಳ ಮೇಲೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅದಾದ ಬಳಿಕ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಹಳಿಯ ಅಮಾರ್ತ್ಯ ಹೆಗಡೆ ಏನಿದ್ದಾರೆ ಅವರು ತಮ್ಮ ತಾತನಿಗೆ ಅಗ್ನಿ ಸ್ಪರ್ಶವನ್ನು ಮಾಡುವಂಥದ್ದು. ಹೀಗಾಗಿ ಇವತ್ತು ಸೋಮನಹಳ್ಳಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಈ ಒಂದು ಜಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಜನರು ಕೂಡ ಇನ್ನೇನು ಅಂದರೆ ಸುಮಾರು 11 ಗಂಟೆ ಹೊತ್ತಿಗೆ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬರುವಂತ ನಿರೀಕ್ಷೆ ಇರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.